ಅರ್ಜಿಗಳು 50, 53, 57ರಲ್ಲಿ. ಆಮೇಲೆ ಜಿಲ್ಲಾಧಿಕಾರಿಗಳಿಂದ ವಜಾ ಮಾಡಿರ್ತಕ್ಕಂಥದ್ದು ಸುಮಾರು 6,98,933. ಅದೇ ರೀತಿ ಡಿಜಿಟಲೀಕರಣ ಮಾಡಿ ಅಂತಿಮ ತೀರ್ಮಾನಕ್ಕೆ ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದೇನೆ. 7,38,248. ಇದು ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳು ಜಿಲ್ಲಾಧಿಕಾರಿಗಳಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಅವರಿಗೆ ಸುದೀರ್ಘವಾದ ಉತ್ತರ ಕೊಟ್ಟಿದ್ದೇನೆ. ಈ ಗೋಮಾಳದಲ್ಲಿ ಏನು 57ರಲ್ಲಿ ಮಂಜೂರು ಮಾಡತಕ್ಕಂಥದ್ದಿವೆ, ತಿರಸ್ಕಾರ ಮಾಡಿದ್ದಾರೆ. 3 ಬಾರಿ 2001ರಲ್ಲಿ ವಜಾ ಮಾಡಿ ಮತ್ತು 2021ರಲ್ಲಿ 3 ಬಾರಿ ಅದು ತಿರಸ್ಕಾರ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆದ್ರಿಂದ ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಮಿಕ್ಕ ಏನೆಲ್ಲ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ. ಈಗ ರವಿಕುಮಾರ್, ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ, ಮುನಿರಾಜು, ಶಿವಣ್ಣ ಬಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ ಶಾಸಕರಾದಂತಹ ಸನ್ಮಾನ್ಯ ಶಿವಣ್ಣವರ ಪರವಾಗಿ ಚುಕ್ಕೆ ಗುರುತಿನ ಪ್ರಶ್ನೆ 1625 ಮಾನ್ಯ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೇನೆ. ಖಂಡ್ರೆ ಅವರೇ, ಖಂಡ್ರೆ. ಅರ್ಜಿಗಳು 50, 53, 57ರಲ್ಲಿ. ಆಮೇಲೆ ಜಿಲ್ಲಾಧಿಕಾರಿಗಳಿಂದ ವಜಾ ಮಾಡಿರ್ತಕ್ಕಂಥದ್ದು ಸುಮಾರು 6,98,933. ಅದೇ ರೀತಿ ಡಿಜಿಟಲೀಕರಣ ಮಾಡಿ ಅಂತಿಮ ತೀರ್ಮಾನಕ್ಕೆ ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದೇನೆ. 7,38,248. ಇದು ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳು ಜಿಲ್ಲಾಧಿಕಾರಿಗಳಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಅವರಿಗೆ ಸುದೀರ್ಘವಾದ ಉತ್ತರ ಕೊಟ್ಟಿದ್ದೇನೆ. ಈ ಗೋಮಾಳದಲ್ಲಿ ಏನು 57ರಲ್ಲಿ ಮಂಜೂರು ಮಾಡತಕ್ಕಂಥದ್ದಿವೆ, ತಿರಸ್ಕಾರ ಮಾಡಿದ್ದಾರೆ. 3 ಬಾರಿ 2001ರಲ್ಲಿ ವಜಾ ಮಾಡಿ ಮತ್ತು 2021ರಲ್ಲಿ 3 ಬಾರಿ ಅದು ತಿರಸ್ಕಾರ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆದ್ರಿಂದ ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಮಿಕ್ಕ ಏನೆಲ್ಲ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ. ಈಗ ರವಿಕುಮಾರ್, ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ, ಮುನಿರಾಜು, ಶಿವಣ್ಣ ಬಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ ಶಾಸಕರಾದಂತಹ ಸನ್ಮಾನ್ಯ ಶಿವಣ್ಣವರ ಪರವಾಗಿ ಚುಕ್ಕೆ ಗುರುತಿನ ಪ್ರಶ್ನೆ 1625 ಮಾನ್ಯ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೇನೆ. ಖಂಡ್ರೆ ಅವರೇ, ಖಂಡ್ರೆ.